ಪಕ್ಷಿಗಳ ಊರಿನಲ್ಲಿ ಯಾವಾಗ್ಲೂ ತರ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿ 3 ಜನ ಊರಿನ ಮಧ್ಯದಲ್ಲಿರುವ ಮರದ ಹತ್ರ ಭೇಟಿಯಾದ್ರು. ಈ ದಿನ ಬನ್ನು ಅಂತೂ ತುಂಬಾನೇ ಉತ್ಸಾಹದಿಂದ ಇದ್ದ. ಅವನು ಸಂತೋಷದಲ್ಲಿ ಆ ಕಡೆ ಈ ಕಡೆ ಎದ್ದು ಡ್ಯಾನ್ಸ್ ಆಡ್ತಾ ಇದ್ದ. ಅವಾಗ ಬನ್ನು, ಲೇ ಚಿನ್ನು, ಲೇ ಬುಜ್ಜಿ, ಇನ್ನು 2 ದಿನದಲ್ಲಿ ಏನ್ ಬರ್ತಾ ಇದೆ ಅಂತ ಗೊತ್ತಾ? ಇನ್ನು 2 ದಿನದಲ್ಲಿ ನನ್ನ ಹುಟ್ಟು ಹಬ್ಬ ಬರ್ತಾ ಇದೆ. ಸಾಧಾರಣವಾಗಿ ಅಲ್ಲ, ತುಂಬಾ ಸೆಲೆಬ್ರೇಟ್ ಮಾಡ್ಬೇಕು. ಚಿನ್ನುಕಾಗೆ ನಗುತ್ತಾ, ಲೇ ಬನ್ನು, ನಮಗೆ ಯೋಚನೆ ಇಲ್ಲದೆ ಇರ್ತದಾ? ಬರ್ಡೇ ಅಂದ ತಕ್ಷಣ ಪಾರ್ಟಿ ತಾನೇ ಯೋಚನೆ ಬರೋದು. ಹೌದು, ಈ ಸಲ ಯಾವ ಹೋಟ್ಲಲ್ಲಿ ನಮಗೆ ನೀನು ಪಾರ್ಟಿ ಕೊಡ್ತೀಯಾನೋ? ಲೇ ಬನ್ನು, ಹೌದು ಕಣೋ, ಈ ಸಲ ನಿನ್ನ ಪೂರಿ ವ್ಯಾಪಾರ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ. ಕೈಯಲ್ಲಿ ಒಳ್ಳೆ ಲಾಭ ಕೂಡ ಇದೆ. ಹಾಗಿರುವಾಗ ಚೆನ್ನಾಗಿ ಪಾರ್ಟಿ ಕೊಡದಿದ್ರೆ ಹೇಗೆ? ಎಲ್ಲಿ ಪಾರ್ಟಿ? ಆವಾಗ ಬನ್ನು ಸಂತೋಷದಿಂದ, ಹೌದು ಬುಜ್ಜಿ, ಈ ಸಲ ಪಾರ್ಟಿ ಅಂದ್ರೆ ಸಾಧಾರಣವಾಗಿ ಇರೋದಿಲ್ಲ. ಯಾಕೆ ಗೊತ್ತಾ? ಈ ಸಲ ನಾನು ನನ್ನ ಪಾರ್ಟಿನ ಬಂಪರ್ ಆಗಿ ಕೊಡ್ಬೇಕು ಅಂತ ಆಲೋಚನೆ ಮಾಡಿದೀನಿ. ಈ ಸಲ ನಾವು ಮಾತ್ರ ಅಲ್ಲ, ನಮ್ಮ ಅಮ್ಮಂದಿರ್ನ ಕೂಡ ಸಿಟಿಗೆ ಕರ್ಕೊಂಡೋಗಿ ಅಲ್ಲಿ ಸಿಗುವಂತ ವಿಧ ವಿಧವಾದ ಫುಡ್ಗಳನ್ನ ಕೊಡಿಸಿ ಪಾರ್ಟಿ ಕೊಡಿಸ್ಬೇಕು. ಚಿನ್ನು ಕೂಡ ಸಂತೋಷದಿಂದ, ಲೇ ಹೌದು ಕಣೋ ಬನ್ನು, ಈ ಸಲ ಪಾರ್ಟಿ ಬಲೆ ಜೋರಾಗಿದೆ ಕಣೋ. ಸಿಟಿಯಲ್ಲಿ ದೊಡ್ಡ 5 ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಂಡು ವಿಧ ವಿಧವಾದ ಫುಡ್ಡು ಎಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನೋದು ನಮ್ಮ ತಾಯಿಯವರಿಗೆ ಕೂಡ ಒಳ್ಳೆ ಮಜಾ ಸಿಗುತ್ತೆ. ಆದ್ರೆ ಬುಜ್ಜಿ ಸ್ವಲ್ಪ ಡೌಟಿಂದ, ಹೌದು, ಪಾರ್ಟಿ ಕೊಡೋದೆಲ್ಲ ಓಕೆ, ಆದ್ರೆ ನಮ್ಮ ಅಮ್ಮಂದಿರು ಸಿಟಿಗೆ ಹೋಗಿ ಅಲ್ಲಿರುವ ಟ್ರಾಫಿಕ್, ಹೊಗೆ ಇದನ್ನೆಲ್ಲ ಸಹಿಸ್ಕೊಂಡು ನಮ್ ಜೊತೆ ಸಿಟಿಗೆ ಬಂದು ಪಾರ್ಟಿಗೆ ಒಪ್ಕೋತಾರ? ಅಯ್ಯೋ ಬುಜ್ಜಿ, ಅದೆಲ್ಲ ನಾನ್ ನೋಡ್ಕೋತೀನಿ. ನನ್ನ ಬರ್ಡೇ ಅಂದ್ಮೇಲೆ ಅವ್ರು ಎಲ್ಲರೂ ಒಪ್ಕೊಳ್ದೆ ಹೋಗ್ತಾರ? ಅವ್ರನ್ನ ಒಪ್ಸೋದು ನನ್ನ ಜವಾಬ್ದಾರಿ. ಬನ್ನಿ ಹೋಗಿ ಮಾತಾಡೋಣ. ಹಾಗೆ ಮಕ್ಕಳು 3 ಜನ ಅಲ್ಲಿಂದ ಚೋಟುನ ನೋಡೋದಕ್ಕೋಸ್ಕರ ಹೋದ್ರು. ಈಗಾಗ್ಲೇ ಚೋಟುಗಿಳಿ, ಟುನಿಗುಬ್ಬಚ್ಚಿ ಹಾಗೂ ಚಿಚುಕಾಗೆ 3 ಜನ ಕೂತ್ಕೊಂಡು ಮಾತಾಡ್ತಿದ್ರು. ಆವಾಗ ಬನ್ನು ಹೋಗಿ ಅವನ ಪ್ಲಾನ್ ಏನು ಅನ್ನೋದನ್ನ ಹೇಳ್ದ. ಅದನ್ನು ಕೇಳಿ ಚೋಟುಗಿಳಿ ತುಂಬಾ ಆಶ್ಚರ್ಯದಿಂದ, ಏನೋ ಬನ್ನು, ಸಿಟಿಗೆ ಹೋಗಿ ಅಲ್ಲಿ ಪಾರ್ಟಿ ಮಾಡದ? ಹಬ್ಬಬ್ಬಬ್ಬಾ, ನನ್ನಿಂದ ಸಿಟಿಗೆಲ್ಲ ಬರಕ್ಕಾಗಲ್ಲ. ಅಲ್ಲಿಯ ಟ್ರಾಫಿಕ್, ಆರನ್ ಸೌಂಡು, ಹೊಗೆ ಅದನ್ನೆಲ್ಲ ನೋಡ್ಬೇಕಂದ್ರೆ ಇಲ್ಲೇ ಹತ್ರದಲ್ಲಿ ಎಲ್ಲಾದ್ರೂ ದೇವಸ್ಥಾನ ಕರ್ಕೊಂಡೋಗಿ ತೆಂಗಿನಕಾಯಿ ಓಡಿಸು, ಅಷ್ಟು ಸಾಕು. ಬನ್ನು, ನಿಮ್ಮ ಅಮ್ಮ ಹೇಳೋದ್ ಕೂಡ ನಿಜಾನೇ. ಆ ಸಿಟಿಗೆ ಹೋಗಿ ಆ ಅಡುಗೆ ತಿನ್ನೋದು, ಅದೇನೇನೋ ಕೆಮಿಕಲ್ಲು, ಬಣ್ಣ ಬಣ್ಣದೆಲ್ಲ ಹಾಕ್ಬಿಡ್ತಾರೆ. ನಮಗೆ ಅದೆಲ್ಲ ತಿಂದ್ರೆ ಹೊಟ್ಟೆಗೆ ಸೆಟ್ ಆಗಲ್ಲ. ಇಲ್ಲೇ ಏನಾದ್ರೂ ಮಾಡೋಣ. ಆವಾಗ ಚಿಚು ಸ್ವಲ್ಪ ಕೋಪದಿಂದ, ಲೇ ಬನ್ನು, ಹೌದು ಕಣೋ, ಪಾರ್ಟಿ ಮಾಡ್ಲಿಕ್ಕೆ ಯಾಕೆ ನಾವು ಸಿಟಿ ತನಕ ಹೋಗ್ಬೇಕು? ಅಲ್ಲಿಯ ಪೊಲ್ಯೂಷನ್ನು, ಅಲ್ಲಿಯ ಹೋಟೆಲ್ ಫುಡ್ಗಳು ಅದೆಲ್ಲ ನಮ್ಗೆ ಸೆಟ್ ಆಗಲ್ಲ. ಅದು ಮಾತ್ರನ, ಅಲ್ಲಿಯ ಹೋಟೆಲಿಗೆ ಹೋಗಿ ತಿನ್ನಕ್ಕೋದ್ರೆ ಆಮೇಲೆ ನಮ್ಮ ಜೋಬೆಲ್ಲ ಖಾಲಿಯಾಗಿ ತೂತ ಆಗ್ಬಿಡುತ್ತೆ. ಅದಕ್ಕೆ ಬದಲಾಗಿ ಇಲ್ಲೇ ಏನಾದ್ರೂ ಮಾಡ್ಕೊಳ್ಳೋಣ. ಬನ್ನು ಮುಖ ತಿರುಗಿಸ್ಕೊಂಡು ಬೇಜಾರಿಂದ, ಅಯ್ಯೋ ಏನಮ್ಮ ನೀವು ಎಲ್ಲರೂ ಹೀಗೇನೆ ಮಾತಾಡಿದ್ರೆ ಹೇಗೆ? ನನ್ನ ಬರ್ಡೇಗೆ ನಿಮ್ನ ಸಿಟಿಗೆ ಕರ್ಕೊಂಡೋಗಿ ಹೊಸ ಫುಡ್ನ ಕೊಡ್ಸೋಣ ಅಂದ್ರೆ ಈ ರೀತಿ ಮಾತಾಡ್ತಿದ್ದೀರಾ? ಹೌದು ಮಮ್ಮಿ, ಬನ್ನು ಇಷ್ಟು ದೂರ ಆಸೆ ಪಡ್ತಿದ್ದಾನಲ್ವಾ, ಒಂದು ದಿನ ಸಿಟಿಗೆ ಹೋಗಿ ಎಂಜಾಯ್ ಮಾಡೋಣ, ಪಾಪ ಅಲ್ವಾ? ಆವಾಗ ಚಿಚುಕಾಗೆ ಜೋರಾಗಿ, ಲೇ ಚಿನ್ನು, ಇದ್ರಲ್ಲಿ ಬೇಜಾರ್ ಮಾಡ್ಲಿಕ್ಕೆ ಏನೋ ಇದೆ. ನಾವು ಸಿಟಿಗೆ ಹೋಗೋದು ಸರಿ ಇಲ್ಲ. ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ. ಈ ವರ್ಷ ಬನ್ನು ಹುಟ್ಟು ಹಬ್ಬವನ್ನು ನಮ್ಮ ಹೊಲದಲ್ಲಿ ಆಚರಣೆ ಮಾಡೋಣ. ಬುಜ್ಜಿ ಆಶ್ಚರ್ಯದಿಂದ, ಹೊಲದಲ್ಲಿ ಪಾರ್ಟಿನ ಹೇಗೆ ಮಾಡೋದಾಂಟಿ? ಅಲ್ಲಿ ಏನಿದೆ? ಚಿಚು ಉತ್ಸಾಹದಿಂದ, ಅಲ್ಲೇ ಮಜಾ ಇರೋದು ಬನ್ನು. ನಾವು ಸಿಟಿಯಲ್ಲಿ 4 ಗೋಡೆ ಮಧ್ಯ ಎಸಿ ಗಾಳಿಯಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ, ಇಲ್ಲಿ ನಮ್ಮ ಹೊಲದಲ್ಲಿ ತಂಪಾದ ಗಾಳಿಯ ಮಧ್ಯದಲ್ಲಿ ಊಟ ಮಾಡೋದು ಎಷ್ಟ್ ಚೆನ್ನಾಗಿರುತ್ತೆ. ಅದ್ರಲ್ಲೂ ನಮ್ಮ ತುನಿ ಚೋಟು ಕೈ ಅಡಿಗೆ ಮುಂದೆ ಬೇರೆ ಅಡಿಗೆ ಆಗುತ್ತಾ? ನಾವೇ ಒಲೆಯಲ್ಲಿ ಶುದ್ಧವಾದ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ಅಡಿಗೆ ಮಾಡೋಣ. ಏನಂತೀರಾ? ಚೋಟು ತುಂಬಾನು ಸಂತೋಷದಿಂದ, ವಾವ್, ಚಿನ್ನು ಹೇಳಿದ ಐಡಿಯಾ ಸೂಪರ್ ಆಗಿದೆ ತುನಿ. ನಾವು ಇಬ್ರು ಸೇರಿ ಅಡಿಗೆ ಮಾಡುವ ಜವಾಬ್ದಾರಿ ನಮ್ದು. ಮಕ್ಕಳಿಗೆ ಸಂತೋಷ ಆಗುವ ರೀತಿ ಅವ್ರಿಗೆ ಏನೇನ್ ಬೇಕೋ ಒಲೆಯಲ್ಲಿ ಮಾಡಿಕೊಡೋಣ. ವಾವ್, ಹೌದು, ನಾವು ಹೊಲದಲ್ಲೇ ಹೋಗಿ ಅಡಿಗೆ ಮಾಡೋಣ. ನಾಳೆ ತಾನೇ ಬನ್ನು ಬರ್ಡೇ, ಇವತ್ತೇ ಹೋಗಿ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡ್ಬಂದ್ಬಿಡೋಣ. ನಾಳೆ ಬೆಳಿಗ್ಗೆನೆ ಹೊಲಕ್ಕೆ ಹೋಗಿ ಅಲ್ಲೇ ಅಡಿಗೆ ಮಾಡಿ ಬರ್ಡೇನ ಅಲ್ಲೇ ವೈಭೋಗವಾಗಿ ಕೊಂಡಾಡೋಣ.
ಬನ್ನು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಸಂತೋಷದಿಂದ ಆ ಸರಿ ಅಮ್ಮ, ನೀವೆಲ್ಲರೂ ಇಷ್ಟು ದೂರ ಹೇಳೋದ್ರಿಂದ ನಾನು ಕೂಡ ಒಪ್ಕೋತೀನಿ. ನಾವು ಎಲ್ಲರೂ ಹೊಲಕ್ಕೆ ಹೋಗಿ ಅಲ್ಲೇ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿ ತಿನ್ನೋಣ. ಡನ್. ಹಾಗಾದ್ರೆ ನಾಳೆ ಹೊಲದಲ್ಲಿ ಪಾರ್ಟಿ ಮಾಡಕ್ಕೆ ಎಲ್ಲಾನು ರೆಡಿ. ಹಾಗೆ ಮರುದಿನ ಬೆಳಗ್ಗೆ ಎಲ್ರೂ ಮನೆಯಿಂದ ಅಡಿಗೆ ಮಾಡಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಎತ್ಕೊಂಡು ಊರಿನ ಗಡಿಯಲ್ಲಿರುವ ಹೊಲದ ಹತ್ತಿರ ಹೋದ್ರು. ಹೊಲದ ಹತ್ತಿರ ಹೋದಾಗ ಅಲ್ಲಿ ವಾತಾವರಣ ತುಂಬಾನು ಪ್ರಶಾಂತವಾಗಿತ್ತು. ಮೇಲೆ ಬಿಸಿಲು ಕೂಡ ಇತ್ತು. ಒಂದು ಬೇವಿನ ಮರದ ಕೆಳಗಡೆ ತಗೊಂಡು ಹೋಗಿ ಆ ವಸ್ತುಗಳನ್ನೆಲ್ಲ ಅವರು ಇಟ್ಕೊಂಡ್ರು. ಲೇ ಚಿನ್ನು, ಬನ್ನು, ನೀವು ಇಬ್ರು ಹೋಗಿ ದೊಡ್ಡ ದೊಡ್ಡ ಒಂದು 4 ಸೌದೆನ ತಗೊಂಬನ್ನಿ. ಇಲ್ಲೇ ಟೆಂಟ್ ಹಾಕೊಂಡು ಬಿಸ್ಲಿಗೆ ಯಾವ ಕಷ್ಟನೂ ಇಲ್ದೆ ಇಲ್ಲೇ ಕೂತು ಅಡಿಗೆ ಮಾಡೋಣ. ಸರಿ ಮಮ್ಮಿ, ಇವಾಗ್ಲೇ ತಗೊಂಬರ್ತೀವಿ. ಮಕ್ಕಳು 3 ಜನ ತುಂಬಾನೇ ಕಷ್ಟಪಟ್ಟು ದೊಡ್ಡ ದೊಡ್ಡ ಕೊಂಬುಗಳನ್ನ ತಗೊಂಡ್ ಬಂದು ಅದನ್ನ ನೆಲದಲ್ಲಿ ಇಟ್ಟು ಅದ್ರ ಮೇಲೆ ಒಂದು ಪಾಲಿಥೀನ್ ಕವರ್ ಹಾಕಿ ಚಪ್ರ ರೆಡಿ ಮಾಡಿದ್ರು. ಚಪ್ರದ ಕೆಳಗಡೆ ನೆರಳು ನೋಡಕ್ಕೆ ತುಂಬಾ ಹಾಯಾಗಿತ್ತು. ಅಬ್ಬ, ನಮ್ಮ ಟೆಂಟ್ ರೆಡಿ ಆಯ್ತು. ತುನಿ, ನೀನು ಟೊಮೆಟೊ ಈರುಳ್ಳಿನ ಕಟ್ ಮಾಡ್ತಾ ಇರೋ, ನಾನು ಒಲೆ ಉರ್ಸಕ್ಕೆ ಆರಂಭಿಸ್ತೀನಿ. ಆವಾಗ ಟೊನಿಗು ಬಚ್ಚಿ ಆನಿಯನ್ನ ಕಟ್ ಮಾಡ್ಕೊಂಡು ಸರಿ ಚೋಟು, ಇವತ್ತು ಬನ್ನುವಿಗೆ ಇಷ್ಟ ಆಗುವ ರೀತಿ ನಾನು ಗೋಂಗೂರ ಮಟನ್ನ ಘಮಘಮವಾಗಿ ಅಡಿಗೆ ಮಾಡ್ತೀನಿ. ನೀನು ಚಿಕನ್ ಬಿರಿಯಾನಿನ ನೋಡ್ಕೋ. ಬನ್ನಗಿಳಿ ತುಂಬಾನೇ ಆಸೆಯಿಂದ ಅಮ್ಮ, ಬೇಗ ಬೇಗ ಮಾಡಿ ಅಮ್ಮ. ನೀವು ಮಸಾಲಾನ ಮಾಡಕ್ಕೆ ಸಿದ್ಧ ಮಾಡುವಾಗನೇ ನನ್ನ ಹೊಟ್ಟೆಯಲ್ಲಿ ಹಸಿವು ತಾಳ ಆಗ್ತಿದೆ. ಚಿಚುಕಾಗೆ ಅಲ್ಲೇ ಕೂತ್ಕೊಂಡು ಬೆಳ್ಳಿಲಿ ಶುಂಠಿ ಜಜ್ಜುತ್ತಾ ಬನ್ನು, ತಾಳ್ಮೆಯಿಂದ ಇರೋ. ಒಲೆಯಲ್ಲಿ ನಿಧಾನವಾಗಿ ಬೆಂದ್ರೇನೆ ಮಸಾಲ ಸೂಪರ್ ಆಗಿರೋದು. ಆ ಸಿಟಿ ಜನರ ಹಾಗೆ ಕುಕ್ಕರಲ್ಲಿ ಮಾಡಿದ್ರೆ ಅದು ಅನ್ನ ಆಗಲ್ಲ ಕಣೋ, ಅದು ಮುದ್ದೆ ಮುದ್ದೆ ಆಗಿ ಹೋಗುತ್ತೆ. ಬುಜ್ಜಿ ನಗುತ್ತಾ ಹೌದು ಆಂಟಿ, ನೀವು ಹೇಳುವಾಗನೇ ಆ ರುಚಿ ನನಗೆ ಗೊತ್ತಾಗ್ತಾ ಇದೆ. ಹಾಗೇನೆ ಬಿಸಿಲು ಕೂಡ ಇವಾಗ ಕಡಿಮೆಯಾಗಿ ತಂಪಾದ ಗಾಳಿ ಬೀಸ್ತಾ ಇದೆ. ಹಾಗೆ ಎಲ್ರೂ ಸೇರಿ ಒಟ್ಟಿಗೆ ಅಡಿಗೆ ಮಾಡ್ತಾ ಇದ್ರು. 2 ಒಲೆಯಲ್ಲೂ ಕೂಡ ಆಹಾರ ಬಿಸಿ ಬಿಸಿಯಾಗಿ ತಯಾರಾಗ್ತಾ ಇತ್ತು. ಹೀಗೆ ಎಲ್ರೂ ಸಂತೋಷವಾಗಿ ಮಾತಾಡ್ಕೊಂಡು ನಗಾಡ್ತಾ ಇದ್ದ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿ ವಾತಾವರಣ ಬದಲಾಗಕ್ಕೆ ಶುರುವಾಯಿತು. ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ತಂಪಾದ ಗಾಳಿ ಬೀಸ್ತಾ ಇತ್ತು. ಹಾಗೇನೆ ಗುಡುಗು ಮಿಂಚು ಶಬ್ದನೂ ಕೇಳಿಸ್ತಾ ಇತ್ತು. ಅದನ್ನ ನೋಡಿ ಎಲ್ರೂ ಕೂಡ ಹೆದರಿದ್ರು. ಅಮ್ಮ ಅಮ್ಮ, ಅಲ್ಲಿ ನೋಡಮ್ಮ, ಎಷ್ಟು ಕತ್ತಲಾಗ್ಬಿಡ್ತು. ಇದ್ದಕ್ಕಿದ್ದಂಗೆ ಮಳೆ ಬರುವ ವಾತಾವರಣ. ಇವಾಗ ಮಳೆ ಬಂದ್ರೆ ಏನ್ ಮಾಡೋದು? ಆವಾಗ ತುನಿಗುಬ್ಬಚ್ಚಿ ತುಂಬಾನೇ ಭಯದಿಂದ ಅಯ್ಯೋ ದೇವ್ರೆ, ಏನಪ್ಪ ಇದು ನಮಗೆ ಬಂದಿರುವ ಶೋಧನೆ. ಅಡಿಗೆ 3/4 ಭಾಗ ಆಗಿದೆ, ಇನ್ನು 1/4 ಭಾಗನೇ ಇರೋದು. ಅಷ್ಟು ಬೇಗ ಜೋರಾದ ಮಳೆ ಬಂದ್ಬಿಟ್ರೆ ಆಮೇಲೆ ಆ ನೀರು ಬಂದು ಒಲೆ ಎಲ್ಲ ಕೆಟ್ಟೋಗುತ್ತೆ. ಪಾಪ ಬನ್ನು ತುಂಬಾ ಬೇಜಾರಿಂದ ಅಯ್ಯಯ್ಯೋ, ನನ್ನ ಪಾರ್ಟಿ ನಾಶ ಆಗುವ ಪರಿಸ್ಥಿತಿಗೆ ಬಂದಿದೆ. ಸಿಟಿಗೆ ಹೋಗೋಣ ಅಂದ್ರೆ ಹೋಗಕ್ಕಾಗಿಲ್ಲ. ಇವಾಗ ಪಾರ್ಟಿ ಗೋವಿಂದ. ಆವಾಗ ಚಿಚುಕಾಗೆ ಆಕಾಶನ ನೋಡಿ ಅಯ್ಯೋ, ಬಾಯಿ ಮುಚ್ಚೋ ಬನ್ನು. ನಾವು ನೀರು ಬೀಳದ ಹಾಗೆ ಟೆಂಟ್ ಅನ್ನು ಕಟ್ಟಿದೀವಿ ಅಲ್ವಾ, ಯಾವುದೇ ಕಾರಣಕ್ಕೆ ನೀರ್ ಬರೋದಿಲ್ಲ. ಯಾಕೆ ಚಿಂತೆ ಮಾಡ್ತೀರಾ? ಅಡಿಗೆ ಮಾಡಿತು ನೀ. ಹಾಗೆ ಚಿಚುಕಾಗೆ ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸಕ್ಕೆ ಶುರುವಾಯಿತು. ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆನೂ ಸುರಿತಾ ಇತ್ತು. ಆವಾಗ ಆ ಚಪ್ರದ ಒಂದು ಕಂಬ ಕೆಳಗಡೆ ಬಿದ್ದೋಯ್ತು. ಆದ್ರಿಂದ ಎಲ್ಲಿ ಆ ಟೆಂಟ್ ಒಳಗಡೆ ಇರುವ ಆಹಾರದಲ್ಲಿ ಮಳೆ ನೀರು ಬಿದ್ಬಿಡ್ತು ಅಂತ ಎಲ್ರೂ ಬೇಜಾರು ಮಾಡ್ಕೊಳ್ತಾ ಇದ್ರು. ಇದೆಲ್ಲವನ್ನು ನೋಡ್ತಾ ಇದ್ದ ಚೋಟಿಗಿಳಿ ತುಂಬಾ ಬೇಜಾರಿಂದ ಅಯ್ಯಯ್ಯೋ, ಆ ಕಂಬ ಬಿದ್ದೋಯ್ತು. ಅದರ ನೀರೆಲ್ಲ ನನ್ನ ಬಿರಿಯಾನಿ ಒಳಗೆ ಬೀಳ್ತಾ ಇದೆ. ಅಯ್ಯಯ್ಯೋ, ಸರಿ ಮಾಡಿ, ಬಿರಿಯಾನಿ ಟೇಸ್ಟ್ ಹೊರಟೋಗುತ್ತೆ. ಆವಾಗ ಬುಜ್ಜಿ ಗುಬ್ಬಚ್ಚಿ ಸ್ವಲ್ಪ ಕೂಡ ಹೆದರದೆ ಯಾರು ಕೂಡ ಚಿಂತೆ ಮಾಡಬೇಡಿ, ನೀರು ಬೀಳದ ಹಾಗೆ ಆ ಟೆಂಟ್ ಅನ್ನು ಹಿಡಿದ್ರೆ ಎಲ್ಲ ಸರಿಯಾಗುತ್ತೆ. ಚಿನ್ನು, ಬನ್ನು, ನೀವಿಬ್ರು ಆಚೆ ಇಟ್ಕೊಳ್ಳಿ, ನಾನು ಈ ಕಡೆ ಹಿಡ್ಕೊತೀನಿ. ಆವಾಗ ಬನ್ನು ಹೋಗಿ ಆ ಕಂಬವನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಬುಜ್ಜಿ, ನಾನು ಗಟ್ಟಿಯಾಗಿ ಹಿಡ್ದಿದ್ದೀನಿ. ಗಾಳಿ ಜೋರಾಗಿ ಬೀಸ್ತಾ ಇದೆ, ನನ್ನಿಂದ ಹಿಡಿಯಕ್ಕಾಗ್ತಿಲ್ಲ. ಚಿನ್ನು ಇನ್ನೊಂದು ಕಂಬನ ಹಿಡ್ಕೊಂಡು ನಾನು ಕೂಡ ಹಿಡ್ಕೊಂಡಿದ್ದೀನಿ ಕಣ್ರು, ಆದ್ರೂ ಕೂಡ ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇದೆ. ಆವಾಗ ಚಿಚುಕಾಗೇನು ಒಂದು ಕಂಬನ ಹಿಡ್ಕೊಂಡು ಆ ಮಕ್ಕಳೇ, 3 ಮೂಲೆಯಲ್ಲಿ ನೀವು ಇಟ್ಕೊಂಡ್ರ, 4ನೇ ಮೂಲೆ ನಾನು ಇಟ್ಕೊಂಡಿದ್ದೀನಿ. ಚಿಂತೆ ಮಾಡಬೇಡಿ. ತುನಿ, ಚೋಟು, ನೀವು ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡದೆ ಬೇಗ ಬೇಗ ಅಡಿಗೆಯನ್ನು ಮುಗಿಸಿ ಒಲೆ ಕೆಟ್ಟೋಗದ ಹಾಗೆ ನೀವು ನೋಡ್ಕೊಳ್ಳಿ. ಇದನ್ನ ನಾವು ನೋಡ್ಕೋತೀವಿ.
ಟುನಿ ಬೇಗ ಬೇಗ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಆ ಸರಿ ಚಿಚ್ಚು, ಮಟನ್ ಸಾರು ಇನ್ನು ಬೆಂದೋಗೋಕ್ಕಾಯ್ತು, ಇನ್ನು ಸ್ವಲ್ಪನೇ. ಒಲೆ ಉರಿಯುವ ರೀತಿ ಸ್ವಲ್ಪ ಸೌದೆ ಹಾಕ್ತೀನಿ. ಚೋಟು ಬೆಂಕಿ ಆರಿ ಹೋಗದೆ ಕಾಪಾಡ್ತಿದ್ಲು. ಚಿಚ್ಚು, ಬಿರಿಯಾನಿಗೆ ದಮ್ ಹಾಕ್ತಾ ಇದ್ದೀನಿ ಮಕ್ಳೇ. ನೀರು ಬೀಳದ ಹಾಗೆ ಟೆಂಟ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ಬೇಗ ಆಗೋಗ್ಬಿಡುತ್ತೆ. ಹಾಗೆ 4 ಜನನು 4 ಕಂಬಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ರು. ಆದ್ರೆ ಜೋರಾಗಿ ಬೀಸ್ತಾ ಇದ್ದ ಗಾಳಿಗೂ ಮಳೆಗೂ ಆ ಕವರ್ ಎಲ್ಲಿ ಹಾರ್ಕೊಂಡು ಹೋಗುತ್ತೋ ಅನ್ನುವ ಭಯ ಮಾತ್ರ ಅವ್ರನ್ನ ಬಿಟ್ಟು ಹೋಗ್ಲೇ ಇಲ್ಲ. ಅದು ಹಾರುವಾಗ ಇವರು ಕೂಡ ಆ ಕವರ್ ಜೊತೆನೆ ಹಾರ್ಕೊಂಡು ಹೋಗ್ತಾರೋ ಅನ್ನೋ ಥರ ಅವ್ರಿಗೆ ಭಯ ಆಗ್ತಾ ಇತ್ತು. ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಬೇಗ ಮಳೆ ಬರೋಷ್ಟರಲ್ಲಿ ಎಲ್ಲ ಅಡಿಗೆನ ಮುಗಿಸ್ಬೇಕು ಅಂತ ಅಂದ್ಕೊಂಡು ಅಡಿಗೆ ಮಾಡ್ತಿದ್ರು. ಆ ಸಮಯದಲ್ಲೇ ಆ ಕಡೆ ಮಹಿಹದ್ದು ಒಂದು ಛತ್ರಿ ಹಿಡ್ಕೊಂಡು ಬರ್ತಾ ಇತ್ತು. ಆದ್ರೆ ಹಿಂದ್ಗಡೆನೆ ಲೂಸಿ ಪಾರಿವಾಳ ಕೂಡ ಒಂದು ಛತ್ರಿನ ಹಿಡ್ಕೊಂಡು ಬರ್ತಾ ಇದ್ಲು. ಅಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ರು ಕೂಡ ಕಷ್ಟಪಡ್ತಾ ಇರೋದನ್ನ ಅವ್ರು ನೋಡಿದ್ರು. ಆವಾಗ ಲೂಸಿ ತುಂಬಾನು ಆಶ್ಚರ್ಯದಿಂದ, ಅಯ್ಯೋ ಮಗಿಯವ್ರೆ, ಅಲ್ಲಿ ನೋಡಿ, ಅಡಿಗೆ ಮಾಡುವಾಗ ಅಡಿಗೆಗೆ ಯಾವ ತೊಂದರೆ ಬರಬಾರ್ದು ಅಂತ ಮಕ್ಕಳು ಟೆಂಟ್ನ ಇಟ್ಕೊಂಡಿದ್ದಾರೆ. ಅವ್ರು ಪೂರ್ತಿಯಾಗಿ ನೆಂದೋಗಿದ್ದಾರೆ. ಅದನ್ನ ನೋಡಿ ಮಹಿಹದ್ದು ಕೂಡ, ಹೌದು ಲೂಸಿ, ಅವರ ಅಡಿಗೆಯನ್ನು ಕಾಪಾಡಕ್ಕೋಸ್ಕರ ಅವರು ಪ್ರಾಣವನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮಳೆಯಲ್ಲಿ ನೆನಿತಾ ಇದ್ದಾರೆ. ನಾವು ಹೀಗೆ ನಿಂತ್ಕೊಂಡ್ರೆ ಸರಿನಾ? ಹೋಗಿ ಸಹಾಯ ಮಾಡೋಣ ಬಾ. ಮಹಿ ಲೂಸಿ ಇಬ್ರು ಕೂಡ ಆ ಛತ್ರಿಗಳನ್ನ ಅಲ್ಲೇ ಬಿಸಾಕಿ ಬೇಗ ಆ ಟೆಂಟ್ ಹತ್ರ ಬಂದ್ರು. ಆವಾಗ ಮಹಿಹದ್ದು ಕಂಬನ್ನ ಹಿಡ್ಕೊಂಡಿದ್ದ ಬನ್ನುವಿನ ಹತ್ರ ಹೋಗಿ, ಬನ್ನು ಬಾಪ ಈ ಕಡೆ. ನೀನು ಎಷ್ಟೊತ್ತು ಅಂತ ಹಿಡ್ಕೊಂಡು ನಿಲ್ತೀಯ? ನೀನು ಸಣ್ಣ ಮಗು, ಕೈ ತುಂಬ ನೋವಾಗುತ್ತೆ, ಅದನ್ನ ಕೊಡು, ನಾನು ಹಿಡ್ಕೊತೀನಿ. ಬನ್ನು ಸಂತೋಷದಿಂದ, ಥ್ಯಾಂಕ್ ಯು ಆಂಟಿ, ನೀವು ಬಂದಿದ್ದು ತುಂಬ ಒಳ್ಳೇದಾಯ್ತು. ನನಗೆ ತುಂಬ ಕೈ ನೋವಾಯಿತು ನೋಡಿ, ಕೈಯೆಲ್ಲ ಕೆಂಪು ಕೆಂಪಾಗಿದೆ. ಲೂಸಿ ಬುಜ್ಜಿ ಹತ್ರ ಹೋಗಿ, ಬುಜ್ಜಿ ನೀನು ಬಿಟ್ಬಿಡಮ್ಮ, ನಾನು ಹಿಡ್ಕೊತೀನಿ. ನೀನು ಹೋಗಿ ಅಡುಗೆಯಲ್ಲಿ ನಿಮ್ಮ ಅಮ್ಮನಿಗೆ ಸಹಾಯ ಮಾಡು. ಥ್ಯಾಂಕ್ ಯು ಲೂಸಿ ಆಂಟಿ. ಹಾಗೆ ಮಹಿಹದ್ದು, ಲೂಸಿ ಪಾರಿವಾಳ, ಚಿನ್ನು, ಚಿಚೋ 4 ಜನನು ಆ ಕಂಬಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ತಿದ್ರು. ಟುನಿ ಹಾಗೂ ಚೋಟು ಇಬ್ರು ಕೂಡ ಬೇಗ ಬೇಗ ಅಡಿಗೆ ಮಾಡ್ತಾ ಇದ್ರು. ಪಾಪ ಅವ್ರಿಗೂ ಕೂಡ ತುಂಬಾನೇ ಸುಸ್ತಾಗ್ತಾ ಇತ್ತು. ಆವಾಗ ಚಿಚುಕಾಗೆ ಒಂದು ಕಂಬನ ಹಿಡ್ಕೊಂಡು, ಮಗಿಯವ್ರೆ, ನೀವು ಕೂಡ ನಮಗೋಸ್ಕರ ತುಂಬಾನೇ ಕಷ್ಟಪಡ್ತಿದ್ದೀರಾ, ಗಟ್ಟಿ ಇಟ್ಕೊಳ್ಳಿ. ಆ ಬಿರಿಯಾನಿಯಲ್ಲಿ ಸ್ವಲ್ಪ ನೀರು ಬಿದ್ದರೂ ಕೂಡ ಎಲ್ಲ ನಾಶ ಆಗೋಗುತ್ತೆ. ಆವಾಗ ಮಹಿಹದ್ದು ನಗುತ್ತಾ, ಭಯಪಡಬೇಡಿ ಚಿಚ್ಚು, ಬನ್ನುವಿಗೆ ನಾವು ಕೊಡುವಂತ ಗಿಫ್ಟು ಇದೆ. ನಾವು ಗಟ್ಟಿಯಾಗಿ ಇಟ್ಕೊಂಡಿದ್ದೀವಿ, ನೀವು ಅಡಿಗೆ ಮಾಡ್ಕೊಂಡಿರಿ. ಟುನಿ ಸಂತೋಷದಿಂದ, ಹಬ್ಬ, ಮಟನ್ ಚೆನ್ನಾಗಿ ಬೆಂದೋಗಿದೆ. ಇನ್ನು ಮುಂದೆ ಮಳೆ ಬಂದ್ರು ಹೊಲೆ ಕೆಟ್ಟೋದ್ರು ಏನೂ ತೊಂದರೆ ಇಲ್ಲ. ನಾನು ದಮ್ಮನ ಹಾಕಿದ್ದೀನಿ. ತುನಿ, ನನ್ನ ಬಿರಿಯಾನಿ ಕೂಡ ಆಯಿತು. ಮುಚ್ಚಳ ಹಾಕಿ ದೊಡ್ಡ ಕಲ್ಲನ್ನು ಇಟ್ಟಿದ್ದೀನಿ. ನಮ್ಮ ಅಡಿಗೆ ಸೇಫು. ಅಡಿಗೆ ಮುಗಿಯಕಾಯ್ತು ಅನ್ನುವ ಮಾತು ಕೇಳಿದಾಗ ಎಲ್ಲರೂ ತುಂಬಾನೇ ಸಂತೋಷಪಟ್ರು. ಮೆಲ್ಲೆ ಮೆಲ್ಲೆ ಮಳೆ ಗಾಳಿನೂ ಕೂಡ ಕಮ್ಮಿ ಆಗಕ್ಕೆ ಶುರುವಾಯಿತು. ಆದ್ರಿಂದ ಎಲ್ಲರೂ ಅವರು ಹಿಡ್ಕೊಂಡಿದ್ದ ಕಂಬನ ಸ್ವಲ್ಪ ಗಟ್ಟಿಯಾಗಿ ನೆಲದಲ್ಲಿ ಚುಚ್ಚಿ ಆಮೇಲೆ ಮೆಲ್ಲೆ ಅದನ್ನ ಬಿಟ್ರು. ಪಾಪ ಚಿನ್ನುಕಾಗೇನೆ ತುಂಬಾ ಟಯರ್ಡ್ ಆಗಿದ್ದ, ಹಾಗೇನೆ ಕೆಳಗಡೆ ಬಿದ್ಬಿಟ್ಟ. ನನ್ನ ಕೈಯೆಲ್ಲ ನೋವಾಗ್ತಿದೆ, ಆದ್ರೆ ನಮ್ಮ ಅಡಿಗೆನ ಕಾಪಾಡ್ಕೊಂಡು ಅದೇ ನನಗೆ ದೊಡ್ಡ ಸಮಾಧಾನ. ಹೌದು ಕಣೋ, ಇವತ್ತು ನಮ್ಮ ಟೀಮ್ ವರ್ಕ್ ಇಂದ ನಮ್ಮ ಅಡುಗೆನೂ ಮುಗೀತು, ಎಲ್ಲಾನು ಚೆನ್ನಾಗಿ ಮುಗೀತು. ಮಗಿ ಆಂಟಿ, ಲೂಸಿ ಆಂಟಿ ಮುಖ್ಯವಾಗಿ ಕೊನೆ ಸಮಯದಲ್ಲಿ ಬಂದು ಸಹಾಯ ಮಾಡಿದ್ರು. ಆವಾಗ ಮಹಿಹದ್ದು ನಗುತ್ತಾ, ಬುಜ್ಜಿ, ಇದ್ರಲ್ಲಿ ಏನಿದೆ? ಕಷ್ಟ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡ್ಕೋಬೇಕು. ಆದ್ರೂ ಈ ಮಳೆಯಲ್ಲಿ ಕಷ್ಟಪಟ್ಟು ಅಡಿಗೆ ಮಾಡಿದೀರಲ್ಲ, ಅದರ ಘಮ ಬರುವಾಗ ಯಾವಾಗ ಊಟ ಕೊಡ್ತೀರಾ ಅಂತ ಆತುರವಾಗಿದೆ. ಚೋಟು ನಗುತ್ತಾ, ಇನ್ನು ಯಾಕೆ ಮಗಿಯವ್ರೆ ತಡ ಮಾಡ್ಬೇಕು? ಬನ್ನು ಬರ್ಡೇನ ಸೆಲೆಬ್ರೇಷನ್ ಮಾಡೋಣ. ಎಲ್ಲರೂ ಪಕ್ಕದಲ್ಲಿರುವ ಬಾವಿಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಬಾಳೆ ಎಲೆ ರೆಡಿ ಮಾಡ್ಕೊಂಡ್ ಇರ್ತೀನಿ. ಹಾಗೆ ಮೆಲ್ಲೆ ಮಳೆನೂ ನಿಂತೋಯ್ತು. ಇವಾಗ ತಂಪಾದ ಗಾಳಿ ಮಾತ್ರ ಮೆಲ್ಲೆ ಬೀಸ್ತಾ ಇತ್ತು. ಆವಾಗ ಪಕ್ಷಿಗಳು ಎಲ್ರು ಕೂಡ ಆ ಟೆಂಟ್ ಕೆಳಗಡೆ ಒಂದು ಬಾಳೆ ಎಲೆನ ಹಾಕೊಂಡು ಅದರಲ್ಲಿ ಬಿಸಿ ಬಿಸಿಯಾಗಿ ಮಾಡಿಟ್ಟಿರುವ ಆಹಾರ ಹಾಕೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಮಳೆ ಬಂದು ಚಳಿ ಹೆಚ್ಚಾಗಿರುವ ಆ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಆಹಾರ ತಿಂತಾ ಇದ್ದಾಗ ಎಲ್ಲ ಪಕ್ಷಿಗಳಿಗೂ ತುಂಬಾನೇ ಸಂತೋಷ ಆಗ್ತಾ ಇತ್ತು. ಆವಾಗ ಬನ್ನಗಿಳಿ ಅವನ ಎಲೆಯಲ್ಲಿರುವ ಆಹಾರನ ಬಿಸಿ ಬಿಸಿಯಾಗಿ ತಿನ್ನೋಡಿ ತುಂಬಾನೇ ಸಂತೋಷದಿಂದ ಎಲ್ಲರ ಹತ್ರನೂ, ವಾವ್ ಅಮ್ಮ,
ಇಂಥ ಒಂದು ಬಿರಿಯಾನಿನ ನನ್ನ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ. ಅಷ್ಟೊಂದು ಸೂಪರ್ ಆಗಿದೆ. ಒಲೆಯಲ್ಲಿ ಮಾಡಿದ್ರಿಂದ ಮಾಂಸ ಎಲ್ಲ ತುಂಬಾ ಚೆನ್ನಾಗಿ ಬೆಂದು ಬಾಯಲ್ಲಿಟ್ರೆ ಕರಗುತ್ತೆ. ಆವಾಗ ಲೂಸಿ ಕೂಡ ಆಹಾರ ತಿನ್ನೋಡಿ, ನಿಜನೇ ಚೋಟು, ಚಿಚ್ಚು ಹೇಳಿದ ರೀತಿ ನಾವೆಲ್ಲರೂ ಇಲ್ಲೇ ಅಡಿಗೆ ಮಾಡಕ್ಕೆ ಒಪ್ಕೊಂಡ್ರಿ. ಆದ್ರೆ ನೀವೆಲ್ಲ ಸಿಟಿಗೆ ಹೋಗಿದ್ರೆ ಇದೆಲ್ಲ ಸಾಧ್ಯ ಆಗ್ತಾ ಇತ್ತ? ಬಂದ ಮಳೆಗೂ ಚಳಿಗೂ ಇವಾಗ ಬಿಸಿ ಬಿಸಿ ತಿನ್ನುವಾಗ ಎಷ್ಟೊಂದು ಮಜವಾಗಿದೆ. ಮಹಿ ಕೂಡ ನಗುತ್ತಾ, ಹೌದು ನಿಜಾನೇ. ನಾನು ಇದುವರೆಗೂ ಎಷ್ಟೋ ಬರ್ಡೇ ಪಾರ್ಟಿಗಳಿಗೆ ಹೋಗಿದ್ದೀನಿ. ಆದ್ರೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ ಅಲ್ಲಿ ಸಿಗದೇ ಇರುವ ಮಜಾ, ರುಚಿ, ಕಷ್ಟಪಟ್ಟು ಒಲೆಯಲ್ಲಿ ಅಡಿಗೆ ಮಾಡಿ ಮಳೆಗೆ ನೀರು ಬೀಳದ ಹಾಗೆ ಕಾಪಾಡಿರುವ ಅಡುಗೆ ಕೈ ರುಚಿ ಸಖತ್ತಾಗಿದೆ. ಆವಾಗ ಚಿಚ್ಚು ಸಂತೋಷದಿಂದ, ನೋಡ್ದ ಬನ್ನು, ನಾನು ಹೇಳ್ದೆ ಅಲ್ವಾ, ನಮ್ಮ ಹಳ್ಳಿಯ ಕೈ ರುಚಿ ಮುಂದೆ ಯಾವ ಸಿಟಿ ಅಡಿಗೆನೂ ನಿಲ್ಲಕ್ಕಾಗಲ್ಲ. ನಮ್ಮೊಳಗೇನೆ ಯಾವಾಗ್ಲೂ ಸಂತೋಷವನ್ನು ಹುಡ್ಕೋಬೇಕು. ಆವಾಗ್ಲೇ ಅದು ಒಂದು ಒಳ್ಳೆ ಜ್ಞಾಪಕ. ಬನ್ನಗಿಳಿ ಸಂತೋಷದಿಂದ ಎಲ್ಲರನ್ನೂ ನೋಡಿ, ಹೌದು ಚಿಚ್ಚು ಆಂಟಿ, ನೀವ್ ಹೇಳಿದ್ದೇನೋ ನಿಜಾನೇ. ಈ ಕೈ ರುಚಿ ಹಾಗೇನೆ ಈ ಮಳೆ, ಇದು ಎಲ್ಲನೂ ನನ್ನ ಬರ್ಡೇ ಪಾರ್ಟಿನ ಮರೆಯದ ಹಾಗೆ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು ಆಲ್. ಹಾಗೆ ಭಯಂಕರವಾಗಿ ಮಳೆ ಸುರಿದ ಆ ದಿನ ಹೊಲದ ತೀರದಲ್ಲಿ ಕೂತ್ಕೊಂಡು ತಂಪಾಗಿ ಬೀಸ್ತಾ ಇದ್ದ ಗಾಳಿಯ ಮಧ್ಯದಲ್ಲಿ ಬಿಸಿ ಬಿಸಿಯಾಗಿ ಮಾಡಿದ ಆಹಾರನ ತಿಂದು ಸಂತೋಷವಾಗಿ ಎಲ್ರೂ ಕೂಡ ಬನ್ನುವಿನ ಬರ್ತ್ಡೇನ ಎಂಜಾಯ್ ಮಾಡಿದ್ರು. ಮಳೆಯಲ್ಲಿ ದಾವತ್. ತುನಿಗುಬ್ಬಚ್ಚಿ, ಚಿಚುಕಾಗೆ, ಚೋಟಿಗಿಳಿ ಇವ್ರ 3 ಜನನು ಚಿಕ್ಕ ವಯಸ್ಸಿಂದಾನೋ ಗೆಳತಿಯರು. ಸ್ಕೂಲಿಂದ ಕಾಲೇಜ್ ತನಕ ಎಲ್ರೂ ಒಟ್ಟಿಗೆ ಓದ್ತಾ ಇದ್ರು. ಉಳಿದಿದ್ರಲ್ಲಿ ಹೇಗೋ ಗೊತ್ತಿಲ್ಲ, ಆದ್ರೆ ಓದೋದ್ರಲ್ಲಿ ಮಾತ್ರ ಯಾವಾಗ್ಲೂ ತುನಿಗುಬ್ಬಚ್ಚಿ ಟಾಪ್ ಅಲ್ಲಿ ಇರ್ತಿದ್ಲು. ಅವರ ಕಾಲೇಜ್ ಎಲ್ಲ ಫೈನಲ್ ಇಯರ್ ಮುಗ್ದು ಇವಾಗ ರಿಸಲ್ಟ್ ಬಂದಿತ್ತು. ಎಲ್ರು ನೋಟಿಸ್ ಬೋರ್ಡ್ ಹತ್ರ ಇದ್ರು. ಆವಾಗ ಚೋಟುಗಿಳಿ ಸಂತೋಷದಿಂದ, ಚಿಚ್ಚು, ನಾನು ಪಾಸ್ ಆದೆ. ಜಸ್ಟ್ ಪಾಸ್ ಆಗಿದ್ದ ಅಷ್ಟೇ. ಹೇಗೋ ಬಾರ್ಡರ್ ಇಂದ ತಪ್ಪಿಸ್ಕೊಂಡೆ. ಇವತ್ತಿಂದ ನಮ್ ತಂದೆ ನನ್ನ ಮನೆಯಿಂದ ಹೊರಗಡೆ ಹಾಕಲ್ಲ. ಆವಾಗ ಚಿಚ್ಚು ನಗುತ್ತಾ, ಚೋಟು, ನನ್ನ ಕತೆ ಕೂಡ ಅಷ್ಟೇ. ನಾನ್ ಕೂಡ 2nd ಕ್ಲಾಸ್ ಅಲ್ಲಿ ಪಾಸ್ ಆದೆ. ಮುಟ್ಟಾಳರು ಪಾಸ್ ಆದ್ರೆ ಏನು, ಫೇಲ್ ಆದ್ರೆ ಏನು. ಸರಿ, ತುನಿಯಲ್ಲಿ ಅಲ್ಲಿ ರಿಸಲ್ಟ್ ಬೋರ್ಡ್ ಹತ್ರ ನೋಡ್ದೆ, ಎಲ್ಲೂ ಕಾಣ್ತಾ ಇಲ್ಲ. ಎಂದಿನಂತೆ ಅಳ್ತಾ ಕೂತಿದ್ದಾಳ. ಅಳ್ತಾ ಇದ್ದಾಳ? ಯಾಕೆ? ಪಾಸ್ ಆಗಿಲ್ಲ ಅಂತ ಭಯ ಪಟ್ಕೊಂಡ? ಅಯ್ಯೋ ಹುಚ್ಚಿ, ಅವಳು ಫೇಲ್ ಆಗ್ತೀನಿ, ಫೇಲ್ ಆದ್ಲು ಅಂತನ ಕೂತು ಅಳ್ತಾಳೆ. ಇಲ್ಲ, 99 ಮಾರ್ಕ್ಸ್ ಬಂದ್ರೆ ಅಯ್ಯೋ 1 ಮಾರ್ಕ್ಸು ಯಾಕೆ ಬರ್ಲಿಲ್ಲ ಅಂತ ಅಳ್ತಾಳೆ. ಅಲ್ಲಿ ನೋಡು, ಅಲ್ಲಿ ಬರ್ತಾ ಇದ್ದಾಳಲ್ವಾ ಆ ಮಹಾರಾಣಿ. ತುನಿ ತುಂಬಾನು ಸಂತೋಷದಿಂದ ಓಡ್ಕೊಂಡ್ ಬಂದು, ಚೋಟು, ಚಿಚ್ಚು, ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ನ ಹೆಸರೇ ಬೋರ್ಡಲ್ಲಿ ಮೇಲೆ ಸ್ಥಾನದಲ್ಲಿ ಬಂದಿರೋದು. ನಾನು ಈ ಕಾಲೇಜಲ್ಲೇ ಎಲ್ಲರಿಗಿಂತ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ. ನಮ್ ತಂದೆ ತಾಯಿ ನನ್ ಬಗ್ಗೆ ಹೆಮ್ಮೆ ಪಡ್ತಾರೆ. ಚೋಟು ಚಪ್ಪಾಳೆ ತಟ್ಟಿ, ಓ ತುನಿ, ಕಂಗ್ರಾಚುಲೇಷನ್. ನೀನು ಕ್ಲಾಸಿಗೆ ಫಸ್ಟ್ ಬಂದಿದೀಯ ಅಂತ ಹೆಮ್ಮೆ ಪಡ್ಬೇಡ. ಯಾಕೆಂದ್ರೆ ನೀನು ಬರದಿದ್ರೇನೆ ಎಲ್ಲರೂ ಚಿಂತೆ ಪಡ್ಬೇಕು. ನೀನು ಹಗಲು ರಾತ್ರಿ ಅಂತ ಪುಸ್ತಕದ ಜೊತೆ ಕುಸ್ತಿ ಮಾಡ್ತಾ ಇರುವಾಗನೇ ಗೊತ್ತಾಗಿಲ್ವಾ? ಆವಾಗ ಚಿಚುಕಾಗೆ, ಚೋಟು, ಕಂಗ್ರಾಜ್ ಹೇಳೋದಲ್ಲ ಇರ್ಲಿ. ತುನಿ, ನೀನು ಕ್ಲಾಸ್ಗೆ ಫಸ್ಟ್ ಬಂದಿದೀಯಾ, ಅದ್ರಿಂದ ನಮ್ಮ ಎಲ್ಲರಿಗೂ ಬ್ರಹ್ಮಾಂಡವಾಗಿ ಪಾರ್ಟಿ ಕೊಡ್ಬೇಕು. ಹೌದು ತುನಿ, ನನಗೆ ಚಿಕನ್ ಬಿರಿಯಾನಿ, ಮಟನ್ ಚುಕ್ಕ, ಕೊನೆಗೆ 2 ಆಮ್ಲೆಟ್. ನಮ್ಮ ಊರಲ್ಲಿರುವ ದೊಡ್ಡ ರೆಸ್ಟೋರೆಂಟ್ ಒಂದಿದೆ ಅಲ್ವಾ, ಬಾ ಅಲ್ಲಿಗೆ ಹೋಗೋಣ. ಆವಾಗ ಟೊನಿ ಸ್ವಲ್ಪ ಟೆನ್ಷನ್ ಆದ್ಲು. ಏನೋ ಪಾರ್ಟಿನ ನಾನ್ ನಿಮ್ಗೆ ಕೊಡದ? ಅಯ್ಯೋ, ನನ್ ಜೊತೆ ಹಣ ಎಲ್ಲಿದೆ? ನಾನು ನನ್ನ ಪ್ಯಾಕೆಟ್ ಮನಿ ಎಲ್ಲ ಪುಸ್ತಕ ತಗೊಳ್ಳಿಕ್ಕೆನೆ ಖರ್ಚು ಮಾಡ್ಬಿಟ್ಟೆ. ಬೇಕಂದ್ರೆ ನನ್ನ ಪರ್ಸ್ನ ಚೆಕ್ ಮಾಡಿ ನೋಡಿ, ಅದರಲ್ಲಿ 1 ರೂಪಾಯಿನೂ ಹಣ ಇಲ್ಲ. ಚಿಚು ಕೋಪದಿಂದ, ಇದು ಸರಿಯಾಗಿದೆ ಕಣೆ. ಯಾವಾಗ ನೋಡಿದ್ರು ಇವಳೆ ಫಸ್ಟ್ ರ್ಯಾಂಕು ಬರ್ತಾಳೆ. ಯಾವಾಗ ನೋಡಿದ್ರು ಹಣ ಇಲ್ಲ ಅಂತ ತಪ್ಪಿಸ್ಕೊಳ್ಳೋದು. ಈ ಸಲ ಹಣ ಇಲ್ಲದಿದ್ರೆ ಅಂಕಲ್ ಜೊತೆ ಕೇಳ್ಕೊಂಬಾ, ನಾವೆಲ್ಲರೂ ಇಲ್ಲೇ ಇರ್ತೀವಿ. ಅಯ್ಯೋ ಚಿಚ್ಚು, ನಮ್ ತಂದೆ ನನಗೆ ಪಾಕೆಟ್ ಮನಿ ಕೊಡದ. ಇವಾಗ ಹೋಗಿ ಕೇಳಿದ್ರೆ ನನಗೆ ಒದೆ ಕೊಡ್ತಾರೆ ಅಷ್ಟೇ. ಅವರು 1 ನಯಾ ಪೈಸಾ ಕೂಡ ಕೊಡೋದಿಲ್ಲ. ಇವಾಗೇನು ನಿಮ್ಗೆ ಪಾರ್ಟಿ ಕೊಡಲ್ಲ ಅಂತ ಹೇಳದ್ನಾ? ನನಗೆ ಕೆಲಸ ಬಂದ ತಕ್ಷಣ ಮೊದಲ ಹಣದಲ್ಲಿ ಮೊದಲ ಪಾರ್ಟಿ ನಿಮಗೇನೆ ಕೊಡೋದು. ನೋಡ್ದ ಚಿಚ್ಚು, ಮತ್ತೆ ಇವಳ ಜಿಪಡತನವನ್ನು ಆರಂಭಿಸ್ಬಿಟ್ಲು. ಯಾವಾಗ ಕೇಳಿದ್ರು ಆಮೇಲೆ ಕೊಡ್ತೀನಿ, ಇವಾಗ ಕೊಡ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ಸರಿ ಆಯ್ತು, ಬನ್ನಿ ಹೊರಡೋಣ ನಾವು. ಹಾಗೆ ಕಾಲೇಜ್ ಪಾರ್ಟಿಯಿಂದ ಹೇಗೋ ಟೊನಿಗುಬ್ಬಚ್ಚಿ ತಪ್ಪಿಸ್ಕೊಂಡ್ಲು. ಕೆಲವು ದಿನಗಳ ನಂತರ ಅವಳಿಗೆ ಒಂದೊಳ್ಳೆ ಸಂಬಂಧನೂ ಸಿಕ್ಕಿತ್ತು. ಮದುವೆ ನಡೆಯುವ ದಿನ ಮದುವೆ ಮಂಟಪದಲ್ಲಿ ಟೊನಿ ಅಲಂಕಾರ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದಾಗ ಚೋಟು ಚಿಚ್ಚು ಅಲ್ಲಿಗೆ ಬಂದ್ರು. ಏನೇ ತುನಿ, ಮದುವೆ ಹುಡುಗಿಯ
ಗೆಟಪ್ ಅಲ್ಲಿ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೀಯ. ಆ ರೇಷ್ಮೆ ಸೀರೆ, ಚಿನ್ನದ ಹಾರ ನಿನ್ನ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ಯಾ ಕಣೆ. ಟುನಿ ಗುಬ್ಬಚ್ಚಿ ನಾಚಿಕೆ ಪಟ್ಟು ಥ್ಯಾಂಕ್ಸ್ ಚೋಟು, ನನ್ನ ಪ್ರಾಣ ಸ್ನೇಹಿತರು ನೀವು. ಬೆಳಿಗ್ಗೆಯಿಂದ ನನ್ನ ಕಣ್ಣು ನಿಮ್ಮನ್ನೇ ಹುಡುಕ್ತಾ ಇದೆ. ಸರಿ, ಮದುವೆಗೆ ಬಂದ್ರಲ್ವ, ಸಂತೋಷ. ಊಟ ಮಾಡಿದ್ರಾ? ಆವಾಗ ಚಿಚು ನಗುತ್ತಾ ಏನು ಬೇಳೆ ಸಾಂಬಾರು, ಹಪ್ಪಳ, ಪಲ್ಯ ಅದೇ ಕೇಳ್ತಾ ಇದೀಯಾ? ಅದೆಲ್ಲ ನಮ್ದು ಆಯ್ತು. ಸರಿ, ಇವಾಗಾದ್ರೂ ಹೇಳು, ಕಾಲೇಜ್ ಟಾಪರ್ ಆಗಿ ಬಂದಾಗ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಇವಾಗ ಮದ್ವೆನೇ ಆಗ್ಬಿಟ್ಟಿದೆ, ಇವಾಗ ಯಾವಾಗ ಕೊಡ್ತೀಯಾ? ಹೌದು ತುನಿ, ನಿನ್ನ ಮದ್ವೆಯಲ್ಲಿ ಊಟ ಎಲ್ಲ ನಮಗೆ ಬೇಕಾಗಿಲ್ಲ. ನಾವು ಪಾರ್ಟಿ ಯಾವಾಗ ಮಾಡ್ಕೊಳ್ಳೋಣ? ಯಾವಾಗ ಡೇಟು, ಟೈಮು, ದಿನ ಯಾವಾಗ ಎಲ್ಲ ಹೇಳ್ಬಿಡು. ಅವತ್ 3 ಜನ ಪಾರ್ಟಿಗೆ ಹೋಗೋಣ. ಟುನಿ ಸ್ವಲ್ಪ ಕೋಪದಿಂದ ಅಯ್ಯಯ್ಯೋ, ಪಾರ್ಟಿನ? ಅದು ಇವಾಗನ? ನಾನು ಇವಾಗಷ್ಟೇ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅತ್ತೆ ಇರ್ತಾರೆ. ಈ ಮದುವೆ ಟೆನ್ಷನು, ಚಿನ್ನಾಭರಣ, ರೇಷ್ಮೆ ಸೀರೆ ಇದೆಲ್ಲ ನೋಡ್ಬೇಕಾದ್ರೆ ನನ್ನ ಮೈಯೆಲ್ಲ ತುಂಬಾ ಭಾರವಾಗಿದೆ. ಅದು ಅಲ್ಲದೆ ಅತ್ತೆ ಇರ್ತಾರೆ, ಅವ್ರು ಏನ್ ಅನ್ಕೋತಾರೆ? ಆವಾಗ ಚಿಚು ಅರರೇ, ಮತ್ತೆ ಪುನಃ ಆರಂಭಿಸ್ಬಿಟ್ಲಾ? ನಿನಗೆ ಪಾರ್ಟಿ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅನ್ನೆ. ಯಾಕೆ ಹೀಗೆ ಏನೇನೋ ಮಾತಾಡ್ತಿದ್ದೀಯಾ? ಅಯ್ಯೋ, ಡೈಲಾಗ್ ಎಲ್ಲ ಏನು ಹೇಳ್ತಾ ಇಲ್ಲ ಕಣೆ ಚಿಚ್ಚು. ಮದುವೆಯಾಗಿ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇದೆಲ್ಲ ಮುಗಿಲೆ. ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅತ್ತೆ ಮನೆಗೆ ಕರೆದು ಅಲ್ಲೇ ನಾನೇ ಸ್ವತಃ ನಿಮ್ಗೆ ಅಡಿಗೆ ಮಾಡಿ ಹಾಕ್ತೀನಿ. ಸ್ವಲ್ಪ ನಿಧಾನವಾಗಿರಿ, ಆಮೇಲೆ ನಿಮ್ಗೆ ಪಾರ್ಟಿ ಕೊಡ್ತೀನಿ. ಚೋಟು ಬೇಜಾರಿಂದ ಸರಿ, ಆಮೇಲೆ ಯಾವಾಗ ಬರ್ತದೆ ಅಂತ ನೋಡೋಣ. ಸರಿ, ಅತ್ತೆ ಮನೆಗೆ ಹೋಗಿ ಎಂಜಾಯ್ ಮಾಡು. ಕಾಲ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇತ್ತು. ಹಲವಾರು ವರ್ಷಗಳೇ ಕಳೀತು. ಇವಾಗ ಟೋನಿ, ಚೋಟು, ಚಿಚು ಎಲ್ರೂ ಸೆಟಲ್ ಆಗಿದ್ರು. ಎಲ್ರಿಗೂ ಮದ್ವೆನೂ ಆಗಿತ್ತು. ಎಲ್ರಿಗೂ ಮಕ್ಕಳು ಕೂಡ ಹುಟ್ಟಿತ್ತು. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ಒಂದ್ ಜಾಗದಲ್ಲಿ ಎಲ್ರೂ ಒಟ್ಟಿಗೆ ಭೇಟಿಯಾದ್ರು. ಆವಾಗ ಟೋನಿ ಆಶ್ಚರ್ಯದಿಂದ, ಸಂತೋಷದಿಂದ, ಚೋಟು, ಚಿಚ್ಚು ಹೇಗಿದ್ದೀರ ಕಣೆ? ನಿಮ್ಮೆಲ್ಲರನ್ನ ನೋಡಿ ಎಷ್ಟು ದಿನ ಇತ್ತು. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ? ಅರೇ ತುನಿ, ಹೇಗಿದ್ಯಾ ಕಣೆ? ನಾವೆಲ್ಲ ಚೆನ್ನಾಗಿದ್ದೀವಿ. ನನ್ ಮಗನ, ಅವನು ಚಿನ್ನು 3ನೇ ಕ್ಲಾಸ್ ಓದ್ತಿದ್ದಾನೆ. ಅಯ್ಯೋ, ಎಷ್ಟೊಂದು ಗಲಾಟೆ. ನನ್ ಮಗಳು ಬುಜ್ಜಿ ತುಂಬಾ ಬುದ್ಧಿವಂತೆ, ನನ್ನ ರೀತಿನೇ. ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ. ಆಮೇಲೆ ನನ್ ಮಗಳು ಬುಜ್ಜಿ ಇಂಟರ್ ಮುಗಿಸಿದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ತುಂಬಾ ನಂಬಿಕೆ ಇಟ್ಟು ಕಾಯ್ತಾ ಇದ್ದಾಳೆ. ಅದೆಲ್ಲ ಎಲ್ಲಿತ್ತು ನೀ? 10 ವರ್ಷಗಳ ಹಿಂದೆ ನಮಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ? ಇನ್ನೂ ಕೂಡ ಪಾರ್ಟಿಗೆ ಸಮಯ ಸರಿಯಾಗಿ ಬರ್ಲಿಲ್ವಾ ಅಥವಾ ಕೊಡದೇ ಇಲ್ವಾ? ಹೌದು ತುನಿ, ಕಾಲೇಜು ಮುಗಿಸುವಾಗ ಕೈಯಲ್ಲಿ ಹಣ ಇಲ್ಲ, ಕೆಲಸ ಸಿಕ್ಕಿದ್ಮೇಲೆ ಕೊಡ್ತೀನಿ ಅಂದೆ. ಆಮೇಲೆ ಮದುವೆಯಲ್ಲಿ ಅತ್ತೆ ಮನೆಗೆ ಹೋದ್ಮೇಲೆ ಕೊಡ್ತೀನಿ ಅಂದೆ. ಇವಾಗ ಅತ್ತೆ ಮನೆಗೆ ಹೋಗಿ ಜೀವನ ಮಾಡಿ ಮಗಳಾಗಿ, ಮಗಳು ಕೂಡ ಇವಾಗ ಶಾಲೆಗೆ ಹೋಗ್ತಾ ಇದ್ದಾಳೆ. ಟೋನಿ ಟೆನ್ಷನ್ ಆಗಿ ವಾಚ್ನ ನೋಡಿ, ಅಯ್ಯೋ, ಏನೋ ಪಾರ್ಟಿನ? ಅಯ್ಯೋ, ನಿಮ್ದೇನೆ ಇನ್ನೂ ಕೂಡ ಪಾರ್ಟಿ ಮುಗ್ದಿಲ್ವಾ? ಹೌದು, ನೀವೆಲ್ಲ ಚೆನ್ನಾಗಿ ತಾನೇ ಇದ್ದೀರಾ? ಅದ್ರ ಮಧ್ಯೆ ಯಾಕೇನೆ ಪಾರ್ಟಿ? ಚೋಟು ಕೋಪದಿಂದ, ಏನಿತ್ತು ನೀ? ನಾವು ಕೇಳೋದು ನಿನ್ಗೆ ಬೇಜಾರಾಗ್ತಾ ಇದೀಯಾ? ಅವತ್ತು ಕೊಡ್ತೀನಿ ಅಂದೆ, ಇನ್ನು ಕೊಡ್ತಾ ಇದೀಯಾ? ಬಾ, ಇವತ್ ಪಾರ್ಟಿ ಕೊಡ್ಲೇಬೇಕು. ಆವಾಗ ಟೋನಿ ಟಾಪಿಕ್ ಚೇಂಜ್ ಮಾಡಕ್ಕೆ ಟ್ರೈ ಮಾಡಿದ್ಲು. ಅಯ್ಯೋ ಚೋಟು, ನಿಜವಾಗ್ಲೂ ಪಾರ್ಟಿ ಕೊಡ್ತೀನಿ, ಆದ್ರೆ ಅದು ಇವಾಗಲ್ಲ. ಯಾವಾಗ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಇವಾಗ ಒಲೆ ಮೇಲೆ ಹಾಲಿಟ್ಟು ಬಂದಿದ್ದೀನಿ. ಅದು ಅಲ್ದೆ ನನ್ ಗಂಡನಿಗೆ ಲಂಚ್ ಬಾಕ್ಸ್ ಬೇರೆ ಕಟ್ಬೇಕು. ಇವಾಗ ಮಾತಾಡಿದ್ರೆ ಸರಿಯಾಗಲ್ಲ. ಅವ್ರು ಬಂದ್ರೆ ಆಮೇಲೆ ನನ್ನ ಬೈತಾರೆ. ನಾನಿನ್ನು ಹೊರಡ್ತೀನಿ. ಹಾಗೆ ಹೇಳಿ ಟೋನಿ ಅಲ್ಲಿಂದ ಸ್ಪೀಡ್ ಆಗಿ ಹೋದ್ಲು. ಚಿಚು, ಚೋಟು ಇಬ್ರು ಕೋಪದಿಂದ ಒಬ್ರನ್ನೊಬ್ರು ನೋಡ್ಕೊಂಡ್ರು. ನೋಡ್ದ ಚೋಟು, ಅವಳ ಜೊತೆ ಪಾರ್ಟಿ ಕೊಡು ಅಂತ ಹೇಳಿದ್ರೆ ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಅನ್ನ ಇದೆ ಅಂತ ಏನೇನೋ ಸುಳ್ಳೇಳಿ ಇಷ್ಟು ವರ್ಷಗಳ ನಂತರ ಕೂಡ ಅವಳು ಬದ್ಲಾಗ್ಲಿಲ್ಲ ನೋಡು. ಹೌದು ಚಿಚ್ಚು, ನೋಡ್ದ? ಅವಳು ಇನ್ನು ಕೂಡ ಬದ್ಲಾಗಿಲ್ಲ. ಪಾರ್ಟಿ ಅಂತ ಕೇಳಿದ್ರೆ ಹೇಗೆ ಮಾತನ್ನು ಬದಲಾಯಿಸ್ತಾಳೆ ನೋಡು. ಎಷ್ಟು ವರ್ಷಗಳಾಯ್ತು, ಇನ್ನು ಕೂಡ ಅವಳಿಗೆ ನಮ್ಗೆ ಪಾರ್ಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ? ಅವಳ ಕೈಯಿಂದ ಪಾರ್ಟಿನ ತಗೊಳ್ಳೇಬೇಕು. ಹಾಗೆ ಇನ್ನು ಕೆಲವು ದಿನಗಳು ಕಳೀತು. ಇವಾಗ ಟೋನಿ ಹಾಗೂ ಬುಜ್ಜಿ ತುಂಬಾನೇ ಸಂತೋಷವಾಗಿದ್ರು. ಯಾಕಂದ್ರೆ ಬುಜ್ಜಿ ಇವಾಗ ಸ್ಕೂಲಲ್ಲಿ ಫಸ್ಟ್ ಬಂದಿದ್ಲು. ಅದನ್ನ ಕೇಳಿ ಟೋನಿಗೂ ಬುಜ್ಜಿ ತುಂಬಾನೇ ಸಂತೋಷ ಪಟ್ಲು. ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಕೆಜಿ ಸ್ವೀಟ್ ಅನ್ನ ತಗೊಂಡು ಅವಳು ಚೋಟು ಹಾಗೂ ಚಿಚುನ ನೋಡೋದಕ್ಕೋಸ್ಕರ ಹೋದ್ಲು. ಅವ್ರ ಮನೆ ಹೊರಗಡೆ ನಿಂತು ಜೋರಾಗಿ ಕರೆದ್ಲು. ಚೋಟು, ಚಿಚ್ಚು, ಬೇಗ ಹೊರಗಡೆ ಬನ್ನಿ, ನಿಮಗೆ ಒಂದು ಮುಖ್ಯವಾದ ಸಂತೋಷದ ವಿಷಯ ಹೇಳ್ಬೇಕು. ಆವಾಗ ಇಬ್ರು ಹೊರಗಡೆ ಬಂದ್ರು. ಏನಿತ್ತು ನೀ? ಏನಾಯ್ತು ಅಷ್ಟೊಂದು ಆಯಾಸವಾಗಿ ಬಂದಿದೀಯಾ? ಏನಾದ್ರೂ ಲಾಟ್ರಿ ಹೊಡಿತಾ ಏನೋ? ಲಾಟ್ರಿ ಅಲ್ಲ ಕಣ್ರೆ, ಅದಕ್ಕಿಂತ ತುಂಬಾ ಸಂತೋಷವಾದ ವಿಚಾರ.
ನನ್ನ ಮಗಳು ಇಂಟರ್ ಎಕ್ಸಾಮ್ ಅಲ್ಲಿ ಸ್ಟೇಟ್ ಫಸ್ಟ್ ಬಂದಿದ್ದಾಳೆ. ನನ್ನ ಮಗಳು ನನ್ನ ಹೆಸರನ್ನ ಕಾಪಾಡಿದಾಳೆ. ನನಗೆ ಸಂತೋಷದಲ್ಲಿ ಮಾತೇ ಬರ್ತಾ ಇಲ್ಲ. ತಗೊಳ್ಳಿ ಸ್ವೀಟು. ಚಿಚು ಸ್ವೀಟ್ ಅನ್ನ ತಿಂದು ಸಂತೋಷದಿಂದ, ವಾವ್, ಸೂಪರ್ ತುನಿ, ನಿಜವಾಗ್ಲೂ ತುಂಬಾ ಗ್ರೇಟ್ ನ್ಯೂಸು. ನಮ್ಮ ಬುಜ್ಜಿ ನಿನ್ನನ್ನೇ ಮಿಂಚ್ಬಿಟ್ಲು. ಅವಳಿಗೆ ನಮ್ ಕಡೆಯಿಂದ ಕಂಗ್ರಾಸ್ ಹೇಳ್ಬಿಡು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಈ ಸಲ ಕೇವಲ ಸ್ವೀಟ್ಸ್ ಮಾತ್ರ ಅಲ್ಲ, ಇಷ್ಟು ವರ್ಷದಿಂದ ಕೇಳ್ತಾ ಇರುವ ಪಾರ್ಟಿನ ನಾಳೆ ಕೊಡೋಣ ಅಂತಿದ್ದೀನಿ. ನಾಳೆ ಮಧ್ಯಾಹ್ನ ನಿಮ್ಮ ಮನೆಯವ್ರನ್ನ ಎಲ್ಲರನ್ನ ಕರ್ಕೊಂಡು ನೀವು ನನ್ ಮನೆಗೆ ಪಾರ್ಟಿಗೆ ಬರ್ಬೇಕು. ನಾನು ಕಾಯ್ತಾ ಇರ್ತೀನಿ. ಅದನ್ನು ಕೇಳಿ ಚೋಟು ತುಂಬಾ ಶಾಕ್ ಆಗಿ, ಏನು ಪಾರ್ಟಿನ? ತುನಿ, ನೀನು ಸ್ವತಃ ನಮ್ನ ಕರೆದು ಹೇಳ್ತಾ ಇದೀಯಾ? ನಮ್ ಕಿವಿ ಕೆಲ್ಸ ಮಾಡ್ತಾ ಇದೀಯಾ? ಹೌದು ಚೋಟು, ನನ್ನಿಂದ ಕೂಡ ನಂಬಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. 10 ವರ್ಷಗಳಿಂದ ಕೇಳ್ತಾ ಇದ್ದಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ತುನಿ ಇಷ್ಟು ವರ್ಷ ಕೊಡದೆ ಇವತ್ತು ಅವಳೇ ಕರೆದು ಕೊಡ್ತಾ ಇದ್ದಾಳೆ ಅಂದ್ರೆ? ಆವಾಗ ಟುನಿಗುಬ್ಬಚ್ಚಿ ನಗುತ್ತಾ, ನಿಮ್ಮ ತುನಿನೇ ನಿಮ್ಗೋಸ್ಕರ ಪಾರ್ಟಿನ ಕೊಡ್ತಾ ಇರೋದು. ನೀವು ಅವತ್ ಕೇಳಿದ್ರಲ್ವಾ, ಆ ರೀತಿ ಎಲ್ಲಾ ಬಗೆಯ ಐಟಮ್ನ ನಾನೇ ಸ್ವತಃ ಮಾಡಿ ಸಿದ್ಧ ಮಾಡಿ ಇಟ್ಟಿರ್ತೀನಿ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬಂದ್ಬಿಡಿ. ಚೋಟು ಉತ್ಸಾಹದಿಂದ, ಹಬ್ಬ ತುನಿ, ನಾವು ತುಂಬಾನೇ ಸಂತೋಷವಾಗಿದ್ದೀವಿ. ಇವತ್ತು ಊಟ ಮಾಡೋದಿಲ್ಲ, ಒಟ್ಟಿಗೆ ಬಂದು ನಿನ್ ಮನೆಯಲ್ಲೇ ಊಟ ಮಾಡೋದು. ಹಾಗೆ ಟುನಿ ಅವರಿಗೆ ಹೇಳಿ ಅಲ್ಲಿಂದ ಹೋದ್ಲು. ಪಾರ್ಟಿಗೆ ಬೇಕಾಗಿರುವ ಏರ್ಪಾಡುಗಳನ್ನ ಮಾಡೋದಕ್ಕೋಸ್ಕರ ಪ್ಲಾನ್ ಹಾಕ್ತಾ ಇದ್ಲು. ಮರುದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿರುವ ಒಂದು ಖಾಲಿ ಜಾಗ, ಅಲ್ಲಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಹೋದ್ರು. ಅಮ್ಮ, ಏನಮ್ಮ ಪಾರ್ಟಿ ಕೊಡ್ತೀಯಾ? ಆ ಪಾರ್ಟಿನ ಸ್ವತಃ ನಮ್ಮ ಮನೆಯಲ್ಲೇ ಕೊಡ್ಬೋದಲ್ವಾ? ಆಹಾ, ಇಲ್ಲ ಬುಜ್ಜಿ, 10 ವರ್ಷಗಳ ನಂತರ ನನ್ನ ಗೆಳತಿಯರಿಗೆ ನಾನು ಪಾರ್ಟಿನ ಕೊಡ್ತಾ ಇದ್ದೀನಿ. ಅದು ಸ್ಪೆಷಲ್ ಆಗಿರ್ಬೇಕು ಅಂತಾನೆ ಇಲ್ಲಿ ಕಟ್ಟಡ ಕಟ್ಬೇಕು. ಟುನಿಗುಬ್ಬಚ್ಚಿ ದೊಡ್ಡ ದೊಡ್ಡ 4 ಕಂಬಗಳನ್ನ ತಗೊಂಡ್ ಬಂದು ಅಲ್ಲಿ ನೆಲದ ಮೇಲೆ ಇಟ್ಟು ಒಂದು ಸ್ಟ್ರಾಂಗ್ ಆಗಿರುವ ವೇದಿಕೆಯನ್ನ ತಯಾರು ಮಾಡದ್ಲು. ಆಮೇಲೆ ಆ ವೇದಿಕೆಯ ಮೇಲೆ ಕೂಡ ಒಂದು ಚಪ್ರದ ತರ ಬಾಳೆ ಎಲೆ ಹಾಗೂ ಕೊಂಬೆಗಳನ್ನ ಇಟ್ಟು ಅವಳು ರೆಡಿ ಮಾಡದ್ಲು. ಆಮೇಲೆ ಹೂಗಳಿಂದ ಲೈಟ್ ಹಾಕಿ ಅಲಂಕಾರನೂ ಮಾಡದ್ಲು. ಇವಾಗ ಅದ್ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ನೋಡ್ದ ಬುಜ್ಜಿ, ಈ ಸ್ಥಳ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ನಾವು ಸಣ್ಣ ವಯಸ್ಸಲ್ಲಿ ಇಂಥ ಗುಡಿಸಲಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೋ. ನಾಳೆ ಬಗ್ಗೆ ಯೋಚನೆ ಮಾಡುವಾಗ ತುಂಬಾನೇ ಸಂತೋಷ ಆಗ್ತಿದೆ. ಸರಿ ಬಾ, ಮನೆಗೆ ಹೋಗಿ ಅಡಿಗೆಯನ್ನ ಆರಂಭಿಸೋಣ. ಹಾಗೆ ಅವರಿಬ್ರು ಅಲ್ಲಿಂದ ಮನೆಗೆ ಹೋದ್ರು. ಆದ್ರೆ ಅವರ ದುರದೃಷ್ಟ, ಆ ದಿನ ರಾತ್ರಿ ವಾತಾವರಣ ಬದಲಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಬೀಸ್ತಾ ಇದ್ದ ಗಾಳಿಯೊಂದಿಗೆ ಆ ಊರಿನಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮಳೆ ನೀರೆಲ್ಲ ಇವಾಗ ಊರೊಳಗಡೆ ತುಂಬಿ ಹೋಗಿತ್ತು. ಮರುದಿನ ಬೆಳಗ್ಗೆ ಮಳೆ ಇನ್ನೂ ಸುರಿತಾನೇ ಇತ್ತು. ಟುನಿ ಬೇಗನೆ ಎದ್ದು ಫ್ರೆಂಡ್ಸ್ಗೋಸ್ಕರ ಮಟನ್ ಬಿರಿಯಾನಿ, ಚಿಕನ್ 65, ವಡೆ, ಪಾಯಸ ಎಲ್ಲಾನು ಬೇಗ ಬೇಗ ಪ್ರಿಪೇರ್ ಮಾಡದ್ಲು. ಎಲ್ಲಾನು ಪ್ಯಾಕ್ ಮಾಡಿ ಇಟ್ಟು ಮನೆಯಿಂದ ಹೊರಗಡೆ ಬಂದ್ ನೋಡಿದ್ರೆ ಬೀದಿ ಇಡೀ ನೀರು ಹರಿದು ಹೋಗ್ತಾ ಇತ್ತು. ಅದನ್ನ ನೋಡಿದ ಟುನಿಗೆ ತುಂಬಾನೇ ಬೇಜಾರಾಯಿತು. ಅಯ್ಯೋ ದೇವ್ರೆ, ಏನಿದು ಮಳೆ? ರಾತ್ರಿ ಇಡೀ ಇಷ್ಟು ಜೋರಾಗಿ ಮಳೆ ಬಂದಿದ್ಯಾ? ಆ ಖಾಲಿ ಸ್ಥಳದಲ್ಲಿ ನೀರು ಕಾಲು ಮುಳುಗುವಷ್ಟು ಬಂದ್ಬಿಟ್ಟಿದೆ. ಇವಾಗ ಆ ಜಾಗದಲ್ಲಿ ಹೇಗೆ ಪಾರ್ಟಿ ಕೊಡೋದು? 10 ವರ್ಷಗಳ ನಂತರ ಪಾರ್ಟಿ ಕೊಡೋಣ ಅಂತ ನೋಡಿದ್ರೆ ಈ ಮಳೆ ಏನಿದು? ಹಾಗೆ ಟುನಿ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಆವಾಗ್ಲೇ ಆ ಪ್ರವಾಹದ ನೀರಿನಲ್ಲಿ ದೂರದಿಂದ ಒಂದು ದೋಣಿ ಬರ್ತಾ ಇತ್ತು. ಆ ದೋಣಿಯಲ್ಲಿ ಚೋಟುಗಿಳಿ, ಚಿಚುಕಾಗೆ, ಅವರ ಮಕ್ಕಳಾದ ಬನ್ನುಗಿಳಿ, ಚಿನ್ನುಕಾಗೆ ಎಲ್ರೂ ಇದ್ರು. ಆವಾಗ ಅವರನ್ನ ನೋಡಿ, ಚಿಚ್ಚು, ಚೋಟು, ಈ ನೀರಲ್ಲಿ ಇಷ್ಟೊಂದು ಮಳೆಯಲ್ಲಿ ದೋಣಿ ಓಡಿಸ್ಕೊಂಡ್ ಬಂದಿದ್ದೀರಾ? ಆವಾಗ ಚಿಚು ನಗುತ್ತಾ, ಏನ್ ತುನಿ, 10 ವರ್ಷಗಳ ನಂತರ ನೀನು ಪಾರ್ಟಿ ಕೊಡ್ತೀನಿ ಅಂತ ಹೇಳಿದಾಗ ಆ ಪಾರ್ಟಿನ ಬಿಟ್ಬಿಡಕ್ಕೆ ನಾವೇನು ದೊಡ್ಡ ಸುನಾಮಿ ಬಂದ್ರು ಕೂಡ ಸರಿ, ನಾವು ಪಾರ್ಟಿಗೆ ಬರ್ತಾ ಇದ್ದು. ಅದಕ್ಕೇನೆ ಈ ದೋಣಿನ ಬಾಡಿಗೆಗೆ ತಂದಿದೀವಿ. ನಮ್ಮ ಮಕ್ಕಳು ಕೂಡ ಪಾರ್ಟಿ ಅಂತ ನಿನ್ನೆ ರಾತ್ರಿಯಿಂದ ಏನು ಊಟ ಮಾಡ್ಲಿಲ್ಲ. ಹೌದು, ನೀನೇನು ಇಲ್ಲಿ ಇದೀಯಾ? ಆ ಖಾಲಿ ಸ್ಥಳಕ್ಕೆ ಹೋಗ್ಲಿಲ್ವಾ? ಟುನಿ ತುಂಬಾ ಬೇಜಾರಿಂದ, ಅಯ್ಯೋ ಚೋಟು, ನಿಮಗೆ ಆ ಖಾಲಿ ಸ್ಥಳದಲ್ಲಿ ಪಾರ್ಟಿ ಕೊಡ್ಬೇಕು ಅಂತ ನಿನ್ನೆ ನಾನು ನನ್ನ ಮಗಳು ಇಬ್ರು ಹೋಗಿ ಸೂಪರ್ ಆಗಿರುವ ಒಂದು ಗುಡಿಸಲು ಮನೆಯನ್ನೆಲ್ಲ ಕಟ್ಟಿದ್ದು. ಆದ್ರೆ ಇವಾಗ ಮಳೆ ಬಂದು ನೀರೆಲ್ಲ ತುಂಬಿಕೊಂಡಿದೆ. ಬೇಕಂದ್ರೆ ಇವತ್ತು ನನ್ನ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದಾ? ಚಿಚ್ಚು ಉತ್ಸಾಹದಿಂದ, ಮನೆಯಲ್ಲಿ ಯಾಕೆ ತುನಿ, ನೀನು ನಮಗೋಸ್ಕರ ಅಷ್ಟೊಂದು ಕಷ್ಟಪಟ್ಟು ಎಲ್ಲವನ್ನು ಸಿದ್ಧ ಮಾಡಿರುವಾಗ ನಾವ್ ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಹೇಗೋ ದೋಣಿ ಇದೆ, ಬನ್ನಿ ಆ ದೋಣಿಯಲ್ಲಿ ನಾವೆಲ್ಲರೂ ಸೇರಿ ಆ ಸ್ಥಳಕ್ಕೆ ಹೊರಟು ಹೋಗೋಣ. ಅದ್ಭುತವಾದ ಐಡಿಯಾ. ಅಡುಗೆಯನ್ನೆಲ್ಲ ಈ ದೋಣಿಯಲ್ಲಿ ಇಡಿ, ಎಲ್ಲರೂ ಅಲ್ಲಿಗೆ ಹೊರಡೋಣ. ಟುನಿ ಆಹಾರ ವಸ್ತುಗಳನ್ನೆಲ್ಲ ಆ ದೋಣಿಯಲ್ಲಿ ಇಟ್ಲು. ಹಾಗೆ ಅವರು ಅಲ್ಲಿಂದ ಟುನಿ ಏರ್ಪಾಡು ಮಾಡಿರುವ ಆ ಪಾರ್ಟಿ ಮಾಡ್ಕೊಳ್ಬೇಕಾಗಿರುವ ಜಾಗಕ್ಕೆ ಹೊರಟ್ರು. ಪಾರ್ಟಿ ಮಾಡ್ಕೊಳ್ಳಕ್ಕೆ ಏರ್ಪಾಡು ಮಾಡಿದ್ದ ಜಾಗ
ಇವಾಗ ಸುತ್ತಮುತ್ತ ನೀರಿರೋದ್ರಿಂದ ಮಧ್ಯದಲ್ಲಿ ಆ ವೇದಿಕೆ ಇರೋದ್ರಿಂದ ನೋಡಕ್ಕೆ ಏನೋ ಒಂದು ನದಿಯಲ್ಲಿ ಇರುವ ವೇದಿಕೆ ತರ ಕಾಣಿಸ್ತಿತ್ತು. ಎಷ್ಟೇ ಗಾಳಿ ಮಳೆ ಬಂದ್ರೂ ಕೂಡ ಜಾಗಕ್ಕೆ ಏನೂ ಆಗ್ಲೇ ಇಲ್ಲ. ಎಲ್ಲ ಪಕ್ಷಿಗಳು ಅಲ್ಲಿಗೆ ಬಂದು ಸೇರಿದ್ರು. ವಾವ್ ತುನಿ, ನಿಜವಾಗ್ಲೂ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ಯಾ ಕಣೆ. ಸುತ್ತಲೂ ನೀರಿದೆ, ಮಧ್ಯದಲ್ಲಿ ಗುಡಿಸಲು ಮನೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನೀನು ತುಂಬಾನೇ ಇಂಟೆಲಿಜೆಂಟು. ಹೌದು ತುನಿ, ಇದು ಪಾರ್ಟಿಗೆನೆ ಹೇಳಿಟ್ಟ ಜಾಗ. ಮಕ್ಕಳೇ ನಿಧಾನವಾಗಿ ಆ ಸ್ಥಳಕ್ಕೆ ಹೋಗಿ. ಎಲ್ರೂ ದೋಣಿಯಿಂದ ಇಳಿದು ತುನಿಗುಬ್ಬಚ್ಚಿ ಏರ್ಪಾಡು ಮಾಡಿರುವ ಆ ಜಾಗದೊಳಗಡೆ ಹೋಗಿ ಕೂತ್ಕೊಂಡ್ರು. ಸುತ್ತಮುತ್ತ ನೀರು, ಮೇಲಿಂದ ಮಳೆ ಸುರಿತಾನೆ ಇತ್ತು, ತಂಪಾದ ಗಾಳಿ ಬೀಸ್ತಾ ಇತ್ತು. ಆದ್ರೆ ಅವರು ಕೂತ್ಕೊಂಡಿದ್ದ ಆ ಜಾಗದಲ್ಲಿ ಒಂದೇ ಒಂದು ಹನಿ ನೀರ್ ಕೂಡ ಬೀಳಲೇ ಇಲ್ಲ. ತುನಿ ಮಾಡಿ ತಗೊಂಡ್ ಬಂದಿರುವ ಆಹಾರ ಪದಾರ್ಥಗಳನ್ನ ನೋಡಿ ಪಕ್ಷಿಗಳಿಗೆ ತಕ್ಷಣ ತಿನ್ಬೇಕಂತ ಅನಿಸ್ತು. ಬನ್ನಿ ಬನ್ನಿ, ಎಲ್ಲರೂ ಕೂತ್ಕೊಳ್ಳಿ. ಇವಾಗ ಮೊದಲು ಈ ಮಟನ್ ಚುಕ್ಕ, ಚಿಕನ್ ಬಿರಿಯಾನಿನ ನನ್ನ ಕೈಯಾರೆ ಬಡಿಸ್ತೀನಿ. ಚಿಚು ಕಣ್ಮುಚ್ಕೊಂಡು ಬಿರಿಯಾನಿ ತಿಂದು, ವಾವ್, ಏನೇ ತುನಿ, 10 ವರ್ಷ ವೇಟ್ ಮಾಡಿದ್ದಕ್ಕೂ 10 ಬಗೆಯಾದ ರುಚಿಗಳು ಇದರಲ್ಲಿದೆ. ಅಪ್ಪಪ್ಪ, ಇದು ಎಷ್ಟು ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಸೂಪರ್ ಆಗಿದೆ. ಆವಾಗ ಚೋಟುನು ತಿಂದೋಡಿ, ನಿಜನೇ ಚಿಚ್ಚು, ನಿನಗೆ ಯೋಚನೆ ಇದೆಯಾ? ಹೀಗೆ ಜೋರಾಗಿ ಮಳೆ ಬರುವಾಗ ನಾವೆಲ್ಲರೂ ಸೇರ್ಕೊಂಡು ಸಮೋಸನ ತಿಂತಾ ಇದ್ದ ಅಲ್ವಾ ತುನಿ? 10 ವರ್ಷಗಳ ನಂತರ ನೀನು ನಮಗೆ ಈ ರೀತಿ ಮಾಡಿ ಕೊಡ್ತಾ ಇದೀಯಾ. ನಿನ್ನ ಜಿಪುಣಿ ಅಂತ ಏನೇನೋ ಹೇಳ್ತಾ ಇದ್ದು, ಆದ್ರೆ ಸೂಪರ್ ಆಗಿದೆ. ಆವಾಗ ತುನಿಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ಅಯ್ಯೋ, ಅದಕ್ಕೆ ಯಾಕೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇದ್ದೀರಾ? ನೀವು ನನ್ನ ಪ್ರಾಣ ಸ್ನೇಹಿತರು. ನಿಮ್ನ ಇಷ್ಟೊಂದು ಸಂತೋಷದಿಂದ ನೋಡಕ್ಕೆ ನನಗೆ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಾ ಇದೆ. ನಿಮಗೇನೆ ತುಂಬಾ ಥ್ಯಾಂಕ್ ಯು. ಬುಜ್ಜಿ ಫಸ್ಟ್ ಬಂದ್ಲು ಅನ್ನೋದಕ್ಕಿಂತ ನೀವು ನನ್ನ ಜೊತೆ ಇರೋದೇ ನಂಗೆ ತುಂಬಾ ಸಂತೋಷ. ಮಳೆ ಮೆಲ್ಲೆ ಸುರಿತಾ ಇದ್ದಾಗ, ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಗೆಳತಿಯರು 3 ಜನ, ಅವರ ಮಕ್ಕಳು ಎಲ್ರೂ ಸಂತೋಷವಾಗಿ ಕೂತ್ಕೊಂಡು ಆಹಾರ ತಿಂದು ಎಂಜಾಯ್ ಮಾಡ್ತಾ ಇದ್ರು. ಎಷ್ಟು ಜೋರಾಗಿ ಮಳೆ ಬಂದ್ರು, ಯಾವುದೇ ಕಷ್ಟ ಬಂದ್ರು ಸ್ನೇಹದ ಮುಂದ್ಗಡೆ ಎಲ್ಲಾನು ಸೋತೋಗುತ್ತೆ. ಹಲವಾರು ವರ್ಷಗಳ ನಂತರ ತನ್ನ ಗೆಳತಿಯರಿಗೋಸ್ಕರ ತುನಿಗುಬ್ಬಚ್ಚಿ ಕೊಟ್ಟಿದ್ದ ಆ ದಾವತ್ನ ಅವರು ಲೈಫಲ್ಲಿ ಮರೆಯಕ್ಕಾಗಲ್ಲ.